ಅನೇಕ ಜನ ಕಾರ್ಯಕರ್ತರ ಪರಿಶ್ರಮದಿಂದ ಬ್ರಹ್ಮಕಲಶೋತ್ಸವ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರ ಸಹಕಾರದಿಂದ ಈ ಒಂದು ಪದ್ಯಾಣದಲ್ಲಿ ಅದ್ದೂರಿಯ ವೈಭವಪೂರ್ಣ ಒಂದು ಬ್ರಹ್ಮಕಲಶೋತ್ಸವ ಸಾಂಗವಾಗಿ ನೆರವೇರಿದೆ. ಇದರಲ್ಲಿ ಕಲೆಯ ಆರಾಧನೆ ಆಗಿದೆ, ಧಾರ್ಮಿಕ ಆರಾಧನೆ ಆಗಿದೆ, ಧರ್ಮದ ಪುನರುತ್ಥಾನಕ್ಕೆ ಬೇಕಾದಂತಹ ಹಲವಾರು ರೀತಿಯ ಚಟುವಟಿಕೆಗಳಾಗಿದೆ. ಇದರಿಂದಾಗಿ ಒಳ್ಳೆ ರೀತಿಯಂತ ಒಂದು ಸಂಘಟನೆ ಆಗಿದೆ. ಸಮಸ್ತ ಹಿಂದೂ ಬಾಂಧವರು ಈ ಶ್ರದ್ಧಾ ಕೇಂದ್ರದಲ್ಲಿ ಬಂದು ಈ ಈಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇದೊಂದು ಯಶಸ್ವಿಯ ಆದಂತಹ ಒಂದು ಬ್ರಹ್ಮಕಲಶ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಬಂದವರಿಗೆ ಊಟೋಪಚಾರದ ವ್ಯವಸ್ಥೆ ಆಗಿರ್ಬೋದು, ಶುಚಿತ್ವದ ವ್ಯವಸ್ಥೆ ಆಗಿರ್ಬೋದು, ಪಾರ್ಕಿಂಗ್ ಇರಬಹುದು, ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು, ಧಾರ್ಮಿಕ ಕಾರ್ಯಕ್ರಮ ಇರಬಹುದು, ಎಲ್ಲವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇಂಥ ಒಂದು ಈಶ್ವರನ ಹೂದೋಟದಲ್ಲಿ, ಇಂಥ ಒಂದು ಹಳ್ಳಿಯಲ್ಲಿ ಇಷ್ಟೊಂದು ಅಭೂತಪೂರ್ವ ನಭೋತೋ ಎನ್ನುವಂತ ರೀತಿಯಲ್ಲಿ ನಡೆದಿರತಕ್ಕಂತಹ ಈ ಬ್ರಹ್ಮಕಲಶೋತ್ಸವ ನಮಗೆಲ್ಲರಿಗೂ ಸಮಾಧಾನವನ್ನು ತಂದಿದೆ. ನಾವೆಲ್ಲರೂ ಈಶ್ವರನ ಕೃಪೆಗೆ ಪಾತ್ರರಾಗಿದ್ದೀವಿ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತವರು ಸಾಕಷ್ಟು ಜನ ಇದ್ದಾರೆ. ತನು ಮನ ಧನ ಸಹಕಾರಗಳನ್ನು ನೀಡಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಹೃದಯಾಂತರಾಳದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಈ ಕ್ಷೇತ್ರದ ಪಾವಿತ್ರ್ಯತೆ ಇನ್ನೂ ಹೆಚ್ಚಾಗ್ತಾ ಇದೆ. ಹಾಗಾಗಿ ಹಿಂದೂ ಸಮಾಜಕ್ಕೆ ದೊಡ್ಡ ಜವಾಬ್ದಾರಿ ಇದೆ. ಈ ಕ್ಷೇತ್ರಕ್ಕೆ ನಾವು ಹೆಚ್ಚು ಬರಬೇಕು, ನಮ್ಮ ಸೇವೆಗಳನ್ನ ಸಲ್ಲಿಸಬೇಕು. ನಾವು ಇಲ್ಲಿ ನಮ್ಮದೇ ಆದ ರೀತಿಯಲ್ಲಿ ಹಬ್ಬ ಹರಿದಿನಗಳನ್ನ ಆಚರಣೆಗಳನ್ನು ಮಾಡುವ ಮೂಲಕ ಇಲ್ಲಿ ಸಂಘಟನೆಯನ್ನು ಬೆಳೆಸುವುದರ ಮುಖಾಂತರ ಇದೊಂದು ಶ್ರದ್ಧಾ ಕೇಂದ್ರವಾಗಿ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತ ಒಂದು ಧಾರ್ಮಿಕ ಕೇಂದ್ರ ಆಗ್ಬೇಕು ಅಂತೇಳಿ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತಹ ಸಹಕಾರ ನೀಡಿದಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಮೂಲತಃ ಸಂಘಟನೆಯಿಂದ ಬಂದವರು ನೀವು. ಈ ಅರುಣ ಶ್ಯಾಮ ಅಂದ್ರೆ ಎಲ್ರಿಗೂ ಗೊತ್ತಿರೋದು ಲೀಗಲ್ ಎಕ್ಸ್ಪರ್ಟ್. ಮತ್ತೆ ಹಿಂದೂ ಕಾರ್ಯಕರ್ತರಿಗೆ ಏನಾದ್ರು ತೊಂದರೆ ಆದಾಗ ಮೊದಲು ಕಾನೂನು ಸಹಾಯಕ್ಕೆ ಬಂದವರು ನೀವು ಸರ್. ಸೊ ಈ ಬ್ರಹ್ಮಕಲಶದ ಒಂದು ಅಧ್ಯಕ್ಷರಾಗಿ ನಿಮ್ಮ ಕಾರ್ಯನಿರ್ವಹಣೆ ಹೇಗಿತ್ತು ಸರ್? ನನಗೆ ಸಂಘಟನೆ ಅನ್ನೋದು ಹೊಸದೇನಲ್ಲ. ವಿದ್ಯಾರ್ಥಿ ಪರಿಷತ್ನ ಸಮಯದಿಂದ ಕೂಡ ವಿದ್ಯಾರ್ಥಿ ನಾಯಕನಾಗಿ ಸಂಘ ಪರಿವಾರದ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸ್ಕೊಂಡವನು. ಈಗ 20 ವರ್ಷಗಳಿಂದ ವೃತ್ತಿಯ ಕಡೆಗೆ ಸ್ವಲ್ಪ ನಮ್ಮ ಗಮನ ಇದ್ದಿದ್ರಿಂದ ಆ ಕಡೆಗೆ ಕೆಲಸ ಮಾಡ್ತಾ ವೃತ್ತಿಯಲ್ಲಿ ನಾನು ಸಾಮಾಜಿಕವಾಗಿ ಹೇಗೆ ಕೆಲಸ ಮಾಡ್ಕೊಳ್ಬಹುದು ಅಂತ, ವೃತ್ತಿಯನ್ನ ಸೇವೆಯ ಸಾಧನವನ್ನಾಗಿ ಹೇಗೆ ಮಾಡಬಹುದು ಅಂತ ಯೋಚನೆ ಮಾಡಿ ಕಾರ್ಯಕರ್ತರಿಗಿರ್ಬೋದು ಅಥವಾ ಸಾಮಾಜಿಕ ಕೆಲಸ ಮಾಡುವಂತವರಿಗೆ, ಧರ್ಮದ ರಕ್ಷಣೆ ಮಾಡುವವರಿಗೆ ಒಂದು ನಮ್ಮಿಂದ ಆಗುವಂತಹ ಕಾನೂನಿನ ಸಹಾಯವನ್ನು ಮಾಡಿಕೊಂಡು ಹೋಗ್ತಾ ಇದ್ದೆ. ಅಂತ ಒಂದು ಸಂದರ್ಭದಲ್ಲಿ ಇದೊಂದು ಮಹಾಲಿಂಗೇಶ್ವರನ ಸೇವೆ ಮಾಡುವಂತ ಅವಕಾಶ ಬಂದಿದ್ರಿಂದ ಹೊಸದಾಗಿ ನಾನು ಮಾಡುವಂತದ್ದಿರಲಿಲ್ಲ. ಸಂಘಟನೆಯ ಅನುಭವ, ಆ ಹಿಂದಿನ ನೆನಪುಗಳು ಅವೆಲ್ಲ ಹಾಗೆ ಇದೆ. ಅದೇ ರೀತಿ ನಮ್ಮ ಅನೇಕ ಆ ತರದ ಬೇಕಾದಂತಹ ಕಾರ್ಯಕರ್ತರ ಅಥವಾ ಅದಕ್ಕೆ ಬೇಕಾದಂತಹ ಸಮಾನ ಮನಸ್ಕರ ದೊಡ್ಡ ಒಂದು ತಂಡವೇ ಇದೆ ನಮ್ಮ ಹತ್ರ. ಹಾಗಾಗಿ ಸಂಘಟನೆ ಅನ್ನುವಂಥದ್ದು ಅದು ಮೊದ್ಲಿಂದನೂ ಒಂಥರ ರಕ್ತಗತವಾಗಿಯೋ ಕರಗತವಾಗಿಯೋ ಬಂದಿರೋದ್ರಿಂದ ಇದರ ಬಗ್ಗೆ ಹೊಸದಾಗಿ ಮಾಡುವಂತದ್ದು ಏನಿಲ್ಲ. ಜವಾಬ್ದಾರಿಯನ್ನು ತೆಗೆದುಕೊಂಡು ಮುನ್ನೆಲೆಯಲ್ಲಿ ನಿಂತು ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ತು. ಹಾಗಾಗಿ ಅರುಣ್ ಶ್ಯಾಮನ್ ಅವರು ಧಾರ್ಮಿಕವಾಗಿ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಎಲ್ರಿಗೂ ಕಾಣಿಸ್ತಾ ಇದ್ದೀನಿ. ಆದ್ರೆ ಸಾಕಷ್ಟು ಸಂಘಟನೆಗಳ ಕಾರ್ಯಕ್ರಮ ಅಥವಾ ಸಮಾಜದ ಕಾರ್ಯಕ್ರಮಗಳಲ್ಲಿ ನಾನು ಹಿಂದ್ಗಡೆ ಅಂದ್ರೆ ಹಿನ್ನೆಲೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತಾ ಇದ್ದೆ ಎಷ್ಟು ದಿವಸ. ಅಂದ್ರೆ ನಮ್ಮ ವೃತ್ತಿಯ ಒತ್ತಡಗಳು, ಸಾಮಾಜಿಕವಾಗಿ ನಮಗಿರುವಂತಹ ಜವಾಬ್ದಾರಿಗಳು ಇದರ ಅರಿತು ನಾನು ಮುನ್ನೆಲೆಗೆ ಬಂದು ಸಮಯ ಕೊಡೋದು ಕಷ್ಟ ಅನ್ನುವ ಒಂದು ಕಾರಣವೂ ಇತ್ತು. ಆದ್ರೆ ಪದ್ಯಾಣ ಮಹಾಲಿಂಗೇಶ್ವರನ ಸೇವೆ ಮಾಡಬೇಕು ಅನ್ನುವಂತ ಒಂದು ಅವಕಾಶ ಬಂದಾಗ ಮಹಾಲಿಂಗೇಶ್ವರನಿಗೆ ಇಲ್ಲ ಅಂತ ಹೇಳುವಂತ ಮನ್ಸು ಬರಲಿಲ್ಲ. ಹಾಗಾಗಿ ಈ ಧಾರ್ಮಿಕ ಒಂದು ಕೆಲಸಕ್ಕೆ ಕೈ ಹಾಕುವಂತ ಸಂದರ್ಭ ಬಂತು. ಯಾವುದೇ ಜವಾಬ್ದಾರಿ ಕೊಟ್ಟರು ಹಿರಿಯರು ಕೊಟ್ಟಂತ ಜವಾಬ್ದಾರಿಯನ್ನ ಮಾಡೋದು ನಮ್ಗೆ ಮೊದಲಿಂದ ಅಭ್ಯಾಸ. ಆದ್ರೆ ಒಂದು ಕೆಲಸವನ್ನ ತಗೊಂಡ್ರೆ, ಒಂದು ಜವಾಬ್ದಾರಿಯನ್ನು ತಗೊಂಡ್ರೆ ಅದನ್ನು ಗುರಿ ಮುಟ್ಟಿಸುವ ತನಕ ಕೆಲಸ ಮಾಡುವಂತದ್ದು ನಮ್ಮ ಒಂಥರ ಪ್ರವೃತ್ತಿ ಅದು. ಹಾಗೆ ವೃತ್ತಿ ಪ್ರವೃತ್ತಿ ಎರಡರ ಜೊತೆಗೂ ಕೂಡ ಈ ರೀತಿಯ ಒಂದು ಬೆಸುಗೆ ಇದೆ. ಅದು ನಮ್ಗೆ ಅನುಕೂಲ ಆಯ್ತು. ಹಾಗಾಗಿ ಮಹಾಲಿಂಗೇಶ್ವರನ ಸೇವೆ ಮಾಡ್ಲಿಕ್ಕೆ ಇನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಅನುಕೂಲ ಆಯ್ತು.